ರೈತರು ಕರ್ನಾಟಕದ ಎಲ್ಲ ಒಂದೇ. ರೈತರಿಗೆ ಅನ್ಯಾಯ ಬಂದಿದ್ದೀವಿ. ಅವನು ಕಳ್ಳ, ಬಂಡೆ ಕಳ್ಳ. ಅವನು ಮಾನ ಮರೋದು ರೈತರು ಇಷ್ಟು ಹೊಟ್ಟೆ ವರ್ಷನ ಈ ಬಿಸಿಲಲ್ಲಿ. ರೈತರು ಬೆಳೆ ಮಾಡ್ಬೇಕೀಗ, ನೀರಿಲ್ಲ. ನೀರಿಲ್ಲ, ರೈತರ ಮಳೆ ಬಿಸಿಲ ಸಾಯಿಸ್ರ ಅವನು ಡಕಾಯ್ತ. ಅವನು 420 ಸರ್ಗಳ್ಳ, ಡಿ ಕೆ ಶಿವಕುಮಾರ್ ಸರ್ಗಳ್ಳ, ಜೋಬಲ್ ಖಾತ್ರಿ ಮಾಡಿದ ಅಂತ ಕಳ್ಳ. ಅವನು ಮನಸ್ಸೇ ಅಲ್ಲ. ಅವ್ನು ಮುಖ್ಯಮಂತ್ರಿ ಯಾಕೆ ಅನ್ಬಿಟ್ಟು ಅವನು ಡಿ ಕೆ ಶಿವಕುಮಾರ್ ಹುಟ್ಟು ಡಕಾಯ್ತ. ಅವನು CM ಅಲ್ಲ, ಅವನು ಡಕಾಯ್ತ ಅಂತ ಕರಿಬೇಕು. ಡಕಾಯ್ತ ಅವನು ಜೋಬ್ ಖಾತ್ರಿ ಮಾಡ್ತಾರ, ಕಿಟ್ಬೇಕು ಅಂತ ಕೇಳ್ತಾನ ಅಂತ ಲೋಪರ್ 420 ಡಿ ಕೆ ಶಿವಕುಮಾರ್. ಅವನು ರೈತರು ಇವಾಗ ಸ್ವಾತಂತ್ರ್ಯ ಬಂದು 79 ವರ್ಷ ಆಗಿದೆ. ಇಂಥ ಇವಾಗ ಸ್ವಾತಂತ್ರ್ಯ ಬಂದು 79 ವರ್ಷ ಆಗಿದೆ. ಇಂಥ ದುಷ್ಟ ನೀತ ಸರ್ಕಾರ, ಇಂಥ ದುಷ್ಟ ಮುಖ್ಯಮಂತ್ರಿಗಳನ್ನ, ಇಂಥ ಶಾಸಕರನ್ನ ನಾವು ಇಂದು ನೋಡೇ ಇಲ್ಲ. ರೈತರು ಅನ್ನೋದೇ ಅವನಿಗೆ ಪರಿಜ್ಞಾನ ಇಲ್ಲ. ರೈತರು ಅಂದ್ರೆ ಏನು ಅವ್ನಿಗೆ ಉಲ್ಲಾಸ. ಅಲ್ಲೆಲ್ಲ GDP ಆಫೀಸಿನ ಮುಂದೆ ಕೂತ್ಕೊಳ್ಳೋದು, ಅಧಿಕಾರಿಗಳಿಗೆ ಹೇಳೋದು, ಹೋಗಿ GMC ಮಾಡ್ರು ಅಂತ ಹೇಳೋದು. 3 ಸಾರಿ ಶಾಸಕ ಆಗವನೆ. 3 ಸಾರಿ ಶಾಸಕ ಆಗವನೆ. ಇಲ್ಲಿ ರೈತರನ್ನ ಒಂದು ಸಾರಿ ಸಭೆ ಕರೆದು ನಾವು ಜಮೀನು ಏನು ಮಾಡ್ತೀರಪ್ಪ ಕೊಡ್ತೀರಪ್ಪ ಅಂತ ಸೌಜನ್ಯ ಖಾತ್ರ ಮಾತಾಡಲಿಲ್ಲ. ಅವನೇನೋ ಒಂದು ದಬ್ಬಾಳಿಕೆ. ಇವಾಗ ಮಂತ್ರಿ ಬೇರೆ ಆಗ್ಬಿಟ್ಟವನೆ. ಇವಾಗ ಅವನಿಗೆ ಅರಣ್ಯ ಮಂತ್ರಿ ಅಂತಾರಲ್ಲ, 10 ಲಕ್ಷ ಮರ ಫಿಕ್ಸ್ ಆಗಿಲ್ಲ ಯಾವ ಖಾತೆ ಅಂತ ಇಲ್ಲ. ಅಲ್ಲ, ಯಾರನ್ನ ಆಗ್ಲಿ ಅರಣ್ಯ ಮಂತ್ರಿಗಳು ಅವರಲ್ಲ, ಅವರು ಒಂದು ಅರಣ್ಯದಲ್ಲಿ ಒಂದು ಮರ ಕಡಿದ್ರೆ ಜೈಲ್ಗೆ ಹಾಕ್ತಾರೆ. ಇಲ್ಲಿ 10 ಲಕ್ಷ ಮರಗಳಿದೆ. ಇವಾಗ ಅದನ್ನ ನಾಶ ಮಾಡಿ ಟೌನ್ಶಿಪ್ ಮಾಡಕ್ ಕೊಟ್ಟವ್ರಲ್ಲ, ಇವ್ರನ್ನ ಸರ್ಕಾರ ಏನ್ ಮಾಡ್ತದೆ? ಏನ್ ಕ್ರಮ ತಗೋತದೆ ಇವ್ರ ಮೇಲೆ? ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಮುಖ್ಯಮಂತ್ರಿ ಆದ್ಮೇಲೆ ಅವ್ರು ತವರು ಕ್ಷೇತ್ರಕ್ಕೆ ಹೊರಟಾಗ ಆಳ್ವಳ್ಳಿಲಿ ಹೇಳ್ತಾರೆ, ನೀವು 1 ಕುಂಟೆ ಜಮೀನು ಕೊಡ್ಬೇಡ್ರಿ, ಕೆರೆ ತುಂಬಿಸಿ ನೀರು ಕೊಡಿಸ್ತೀನಿ, ಜಮೀನು ಮಾರ್ಬೇಡ್ರಿ, ಸ್ವಾವಲಂಬಿಯಾಗಿ ಬಾಳಿ ಜಮೀನು ಮಾರ್ಕೊಂಡು ಬೆಂಗಳೂರಲ್ಲಿ ಬೀದಿ ವ್ಯಾಪಾರ ಮಾಡಕ್ ಹೋಗ್ಬೇಡ್ರಿ ಅಂತಾರೆ. ನನ್ನ ಚಿನ್ನದ ಭೂಮಿ ಅಂತಾರೆ. ಇಲ್ಲಿ ನಮ್ಮ ಅನ್ನದ ಭೂಮಿ ಹೆಂಗಿದೆ? ಇದ್ರನ್ನೇ ಕಿತ್ಕೊತಾನೆ. ಇದು ಎರಡೂ ಕಡೆನೂ ಹೊಂದ್ಕೊಂಡಿರೋದು, 1 ಕಿಲೋಮೀಟರ್ನೂ ಇಲ್ಲ. ಅದಕ್ಕೆ ನಮಗೆ ಬೇರೆ ಮುಖ್ಯಮಂತ್ರಿ, ಅವ್ರಿಗೆ ಬೇರೆ, ಅವ್ರ ಕ್ಷೇತ್ರಕ್ಕೆ ಬೇರೆ ಮುಖ್ಯಮಂತ್ರಿನ. ನಮ್ಮ ಅವರು ಮುಖ್ಯಮಂತ್ರಿ ಹಂಗೆ ಹೇಳ್ದಾಗ ಈ 3 ಸಾರಿ ಗೆದ್ದವನಲ್ಲ ನಮ್ಮ ಶಾಸಕ, ಮಾನ ಮರ್ಯಾದೆ ಇಲ್ದವನು. ಒಂದು ಮಾತು ಹೇಳಿದ್ ನಾನು, ಒಂದು ಮಾತಾಡ ಬಂದಿಲ್ಲಿ ಕೇಳುದ್ನ, ದರೋಡೆಕೋರ ಏನೇನೋ ಮಾತಾಡ್ತಾನಲ್ಲಿ. ನಾವು 520 ದಿವಸದಿಂದ ಧರಣಿ ಮಾಡ್ತಾ ಇದ್ದೀವಲ್ಲ, ಒಂದು ಸಾರಿ ಬಂದು ಅವ್ನು ಹೇಳ್ತಾನೆ ಏನು ಮಾಡಿದ್ರು ರೈತರು ಭೂಮಿ ಬಿಡಲ್ಲ ಅಂತ. ಆ ಧರಣಿ ಸ್ಥಳಕ್ಕೆ ಬಂದು 1 ದಿವಸ ಹೇಳ್ಬಿಟ್ರೆ ಅವನು ನಾವು ಧರಣಿ ಬಿಟ್ಬಿಡ್ತೀವಿ. ಆಯ್ತದ ಅವ್ನ ಕೈಲಿ ತಾಕತ್ತದ ಅವನಿಗೆ ಹೇಳಕ್ಕೆ, ಬಂದು ಹೇಳ್ಬಿಡ್ಲಿ ಅಂತ ಹೇಳ್ತಾ ನಾನು ಮನವಿ ಮಾಡ್ಕೊಳ್ತೀನಿ.